ವಿಜಯಪುರ ಜಿಲ್ಲೆಯ ಲಚ್ಚನ ಗ್ರಾಮದಲ್ಲಿ 2 ವರ್ಷದ ಸಾತ್ವಿಕ ಏನು ಬಾಲಕ ಕೊಳವೆ ಬಾವಿಯಲ್ಲಿ ಬಿದ್ದಿರುವಂಥ ಪ್ರಕರಣ ನಡೆದಿರುವಂಥದ್ದು. ಈಗ ಸದ್ಯ ಕಾರ್ಯಾಚರಣೆ ನಿರಂತರವಾಗಿ ಸುಮಾರು 11-12 ಗಂಟೆಗಳ ಕಾಲ ನಡೀತಾ ಇದೆ. ಹಾಗಾಗಿ ಒಂದು ಕಡೆ ಕಾರ್ಯಾಚರಣೆ ನಡೆದಿದೆ, ಇನ್ನೊಂದು ಕಡೆ ಲಚ್ಚನ ಗ್ರಾಮದ ಪವಾಡ ಪುರುಷ ಸಿದ್ಧಲಿಂಗ ಮಹಾರಾಜರ ಒಂದು ಗದ್ದುಗೆಯಲ್ಲಿ ಕೂಡ ವಿಶೇಷ ಪೂಜೆಯನ್ನು ಮಾಡಿ ಸುರಕ್ಷಿತವಾಗಿ ಬಾಲಕ ಹೊರಬರಲಿ ಅನ್ನುವಂಥ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾನು ಸಿದ್ಧಲಿಂಗ ಮಹಾರಾಜರ ಒಂದು ಮಠದಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ರೀತಿಯಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಗ್ರಾಮದ ಮಹಿಳೆಯರು ಜೊತೆಗೆ ಭಕ್ತರು ಸಹ ಮಠದಲ್ಲಿ ಜಮಾವಣೆಗೊಂಡು ವಿಶೇಷವಾದಂಥ ಪೂಜೆ ಪುನಸ್ಕಾರ ಮಾಡಿ ಆದಷ್ಟು ಬೇಗ ಸಾತ್ವಿಕ ಸುರಕ್ಷಿತವಾಗಿ ಜೀವಂತವಾಗಿ ಹೊರಬರಲಿ ಅನ್ನುವಂಥ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಸದ್ಯ ಈಗ ಪ್ರಾರ್ಥನೆ ಮಾಡಿರ್ತಕ್ಕಂಥ ಗ್ರಾಮದ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳನ್ನ ಮಾತನಾಡಿಸೋಣ. ಈಗ ನಿಮ್ಮ ಊರಿನ ಬಾಲಕ 2 ವರ್ಷದ ಬಾಲಕ ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾನೆ. ಈಗ ನೀವು ವಿಶೇಷವಾಗಿ ಪೂಜೆ ಮಾಡಿದ್ರಿ, ಏನೇನು ಪ್ರಾರ್ಥನೆ ಮಾಡಿದ್ರಿ? ಸಾತ್ವಿಕ್ ಮುಜುಗೊಂಡಂಥ ಹುಡುಗ ನಿನ್ನೆ ಮಧ್ಯಾಹ್ನದಾಗ 2:15 ಬಿದ್ದಾನ್ರಿ ಕೊಳವೆ ಬಾವಿ ಒಳಗೆ. ಆಮೇಲೆ ನಮ್ಮ ಸದ್ಗುರು ಸಿದ್ಧಲಿಂಗ ಮಹಾರಾಜ ಅವರಿಗೆ ಆಯುಷ್ಯವನ್ನು ಕೊಟ್ಟು ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಪೂಜೆ ಮಾಡಿಸಿದ್ದೇವೆ ರೀ. ಈಗ ಸಾತ್ವಿಕ ಸುಮಾರು 5:30 ಗಂಟೆಗೆ ಬಿದ್ದಿರುವಂಥದ್ದು ಸಾಯಂಕಾಲ ನಿನ್ನೆ. ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ಅಗ್ನಿಶಾಮಕ ದಳ SDF ತಂಡದವರು ಹೊರತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಈಗ ಸದ್ಯ ಅವ್ರ ಕಾಲೇನ ಅದು ಅಳ್ಳಾಡುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಈಗ ನಿಮಗೆ ಏನು ಅನಿಸ್ತಾ ಇದೆ ಅಂತ? ಸರ್, ಭಾಳಾಗಿ ಅವರು ಕೂಸ ಉಳಿಬಹುದಂಥೇಳಿ ನಮ್ಮ ಆಸೆ ಅದ ರೀ. ನಾವು ಸಂಕಲ್ಪ ಮಾಡಿದ್ದೇವೆ ರೀ ಮುತ್ತನ ಹತ್ರ, ಅದರಿಂದ ಉಳಿಬೇಕಂಥದ್ದು ನಮ್ಮ ಹಂತ್ಯಕ್ಕೆ ಮನಸ್ಸಿನೊಳಗೆ ಅದ ರೀ. ಮತ್ತು ಏನು ಮಾಡ್ತಾನೆ ಅವನು ಇಚ್ಛಾ ರೀ ಮುತ್ತೆಂದು. ಅದೇ ಥರನಾಗಿ ಇಲ್ಲಿ ವಿದ್ಯಾರ್ಥಿಗಳು ಅವರಿದ್ದಾರೆ. ಈಗ ನೀವೆಲ್ಲ ಯುವಕರು ವಿದ್ಯಾರ್ಥಿಗಳು ಸೇರಿ ಪೂಜೆ ಮಾಡಿದಿರಿ. ಈಗ ಸಾತ್ವಿಕ ಹೊರಬರುವಂಥ ಜೀವಂತವಾಗಿ ಹೊರಬರಲಿ ಅನ್ನೋಂಥ ಪ್ರಾರ್ಥನೆ ಕೂಡ ಆಗಿದೆ. ಏನೇನು ಪ್ರಾರ್ಥನೆ ಮಾಡಿದಿರಿ, ಯಾವ ರೀತಿ ಅನ್ನುವಂಥದ್ದು? ನಮ್ಮ ರುದ್ರಾಭಿಷೇಕ ಪೂಜೆ ಮಾಡಿದ್ದೇವೆ ರೀ. ಆಮೇಲೆ ಅವ ಸಾತ್ವಿಕ ಹುಡುಗ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಾನೋ ಗೆದ್ದು ಬದುಕಿ ಬರಲಿ ಅಂತ ನಾವು ನಮ್ಮ ಊರಿನ ಶ್ರೀ ಸಿದ್ಧ ಆರಾಧ್ಯ ದೇವರಾದ ಶ್ರೀ ಸಿದ್ಧಲಿಂಗ ಮಹಾರಾಜರಲ್ಲಿ ಪ್ರಾರ್ಥಿಸಿದ್ದೇವೆ. ಎಲ್ಲರೂ ಸೇರ್ಕಿಸಿ ಹುಡುಗರು ವಿದ್ಯಾರ್ಥಿಗಳು ಮಂಗಳಾರತಿ ಕರ್ಪೂರ ಆರತಿ ಎಲ್ಲವನ್ನು ಮಾಡಿ ಪೂಜೆ ಸೇವೆ ಸಿದ್ಧಲಿಂಗ ಮಹಾರಾಜರಿಗೆ ಸಮರ್ಪಿಸಿದ್ದೇವೆ. ನೀವೆಲ್ಲ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಸೇರಿ ಪ್ರಾರ್ಥನೆ ಮಾಡಿದ್ದಾರೆ? ನಾವು ಸುಮಾರು ಒಂದು 15-20 ಜನ ಇದ್ದೀವಿ ಪೂಜಾ ಹುಡುಗರು ಅಂತೇಳಿ. ಸಾತ್ವಿಕ ಜೀವಂತವಾಗಿ ಹೊರಬರಲು ಅನ್ನುವಂಥದ್ದು ತಮ್ಮ ಪ್ರಾರ್ಥನೆ ಇಚ್ಛೆಯೂ ಕೂಡ ಇರೋದು. ಇಚ್ಛೆಯೂ ಕೂಡ ಇರೋದು, ಪ್ರಾರ್ಥನೆಯೂ ಕೂಡ ಇರೋದು. ಇದಿಷ್ಟು ಏನಂತಂದರೆ ಲಚ್ಚನ ಗ್ರಾಮದ ಏನು ಸದ್ಗುರು ಸಿದ್ಧಲಿಂಗ ಮಹಾರಾಜರ ಒಂದು ಮಠದಲ್ಲಿ ಗದ್ದುಗೆಯಲ್ಲಿ ವಿಶೇಷವಾದ ಪೂಜೆ ಮಾಡಿ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಕೂಡ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಿದ್ದಾರೆ. ಆದಷ್ಟು ಸಾತ್ವಿಕ ಜೀವಂತವಾಗಿ ಹೊರಬರಲಿ ಅನ್ನುವಂಥ ಹಾರೈಕೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇರೋದು. ಜೊತೆಗೆ ಇಲ್ಲಿ ಸಿದ್ಧಲಿಂಗ ಮಹಾರಾಜರ ಒಂದು ಪವಾಡ ಪುರುಷರು, ಹಾಗಾಗಿ ನಂಬಿದ ಭಕ್ತರನ್ನು ಎಂದೂ ಕೈ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಭಕ್ತರು ವಿಶೇಷವಾದ ಒಂದು ರುದ್ರಾಭಿಷೇಕ ಮತ್ತು ಪೂಜೆ ಪುರಸ್ಕಾರ ಸುಮಾರು ಬೆಳಗ್ಗೆ 4 ಗಂಟೆಯಿಂದ ಮಾಡಿ ದೇವರನ್ನು ಮೊರೆ ಹೋಗಿರುವಂಥದ್ದು. ಆದಷ್ಟು ಬೇಗ ಸಾತ್ವಿಕ ಸುರಕ್ಷಿತವಾಗಿ ಹೊರಬರಲಿ ಅನ್ನುವಂಥ ಪ್ರಾರ್ಥನೆ ಗ್ರಾಮದ ಭಕ್ತರು ಮತ್ತು ಯುವಕರು ವಿದ್ಯಾರ್ಥಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಪಾಂಡು ಜೊತೆ ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.